ನಮಸ್ಕಾರ ಸ್ನೇಹಿತರೆ, ಇತ್ತೀಚೆಗೆ ರಾಜ್ಯಾದ್ಯಂತ ಕೊರೋನಾ ಪ್ರಕರಣಗಳು ಕೂಡ ಹೆಚ್ಚಳ ಆಗ್ತಾ ಇದ್ದಾವೆ. ನೀವು ಗಮನಿಸಿರ್ತೀರಾ, ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕೂಡ ಮಾಸ್ಕ್ ಹಾಕೊಂಡು ಜನತಾ ದರ್ಶನದಲ್ಲಿ ಕೂಡ ಪಾಲ್ಗೊಳ್ಳಾಗಿದ್ದಾರೆ. ಇತ್ತೀಚೆಗೆ ವೈರಸ್ ಕೂಡ ಹೆಚ್ಚಳ ಆಗ್ತಾ ಇದೆ. ವಿಜಯವಾಡದಲ್ಲಿ 9 ತಿಂಗಳ ಮಗುವಿಗೂ ಕೂಡ ಸೋಂಕು ದೃಢ ಆಗಿದೆ. ಜನರಲ್ಲಿ ಆತಂಕ ಕೂಡ ಆಗಿದೆ. ಈ ಸಂಬಂಧ ಸರ್ಕಾರ ಬಂದ್ಬಿಟ್ಟು ತುರ್ತು ಕ್ರಮ ಕೂಡ ಕೈಗೊಂಡಿದೆ. ಸರ್ಕಾರ ಏನ್ ಹೇಳಿದೆ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಧರಿಸೋದು, ಅದೇ ರೀತಿ ಸಮಾರಂಭಗಳು ಕೂಡ ಈ ರೀತಿ ಕೋವಿಡ್ ನ ಇದು ಮಾರ್ಗಸೂಚಿಯನ್ನು ಕೂಡ ಪ್ರಕಟ ಕೂಡ ಮಾಡಿದ್ದಾರೆ. ಒಟ್ಟಾರೆ 5 ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ 43 ಮಂದಿಗೂ ಹೆಚ್ಚು ಜನಕ್ಕೆ ಸೋಂಕು ಕಾಣಿಸಿಕೊಂಡಿದೆ. ಬೆಂಗಳೂರಲ್ಲಿ 23 ಪ್ರಕರಣಗಳು ಕೂಡ ಇದ್ದಾವೆ. ಮೈಸೂರು, ಮಂಗಳೂರು, ಬೆಳಗಾವಿ, ಶಿವಮೊಗ್ಗ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಕೋವಿಡ್ ಹೆಚ್ಚಳ ಕೂಡ ಆಗಿದೆ. ಆರೋಗ್ಯ ತಜ್ಞರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾಮಾನ್ಯ ಜ್ವರ ಆಗಿರ್ಬೋದು, ಕೆಮ್ಮು, ಶೀತ ಇದನ್ನ ನಿರ್ಲಕ್ಷ್ಯ ಕೂಡ ಮಾಡಬೇಡಿ. ತಕ್ಷಣ ಪರೀಕ್ಷೆಗಳು ಮಾಡಿಕೊಳ್ಳಿ. ಮರುದಿನ ಸೋಂಕು ಇಳಿಮುಖ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮೇನ್ ಥಿಂಗ್, ಮಕ್ಕಳಲ್ಲಿ ಜಾಸ್ತಿ ಜಾಗೃತಿ ವಹಿಸಿ. ಚಿಕ್ಕ ಮಕ್ಕಳಲ್ಲೂ ಕೂಡ ಸೋಂಕು ಆಗ್ಬೋದು ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಜಾಗೃತವಾಗಿ ಇರಬೇಕಾಗುತ್ತೆ, ಮಾಸ್ಕ್ ಹಾಕಬೇಕಾಗುತ್ತೆ, ಹೈಜಿನ್ ಫಾಲೋ ಮಾಡಿ. ಕೋವಿಡ್ ಕೂಡ ಇನ್ನೂ ಕೂಡ ಹೋಗಿಲ್ಲ ಅನ್ನೋದು ನೀವು ನಿಮ್ಮ ಮೈಂಡ್ ಇರಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.